ಯಾವ್ದು ಪೂರ್ಣತ್ವ ಐತಿ ಅಥವಾ ಯಾವ್ದು ಪರಬ್ರಹ್ಮ ಐತಿ ಅನ್ನೋ ವಿಚಾರವನ್ನ ನೋಡ್ಕೊಂತ ಬಂದಿದ್ದೀರಪ್ಪ. ಇಲ್ಲಿ ಯಾವ್ದೈತಂದ್ರ ಬ್ರಹ್ಮ, ಅದನ್ನ ಪರಿಪೂರ್ಣವಾದದ್ದು ತಿಳಿಬೇಕಂದ್ರ ಬ್ರಹ್ಮ ಜ್ಞಾನವನ್ನುಳಿದು ಯಾವ ಯಾವ ಸಾಧನೆಗಳು ಇವೆಯೋ ಅವೆಲ್ಲ ಒಣ ದಣಿವೆ ಇರ್ತದ. ಅಂದ್ರ ನೀನು ಬ್ರಹ್ಮಜ್ಞಾನವನ್ನ ತಿಳಿಬೇಕಂದ್ರ, ಪರಮಾತ್ಮನೇ ತಾನಾಗ್ಬೇಕಂದ್ರ ಆ ಪಾರಮಾರ್ಥ ವಿಚಾರವನ್ನ ತಿಳಿಬೇಕು. ಬ್ರಹ್ಮನಾಗ್ಬೇಕಂದ್ರ ಬ್ರಹ್ಮದ ವಿಚಾರವನ್ನ ತಿಳಿಬೇಕು. ಅದನ್ ಬಿಟ್ಟು ಬೇರೆ ಬೇರೆ ಏನಾರ ತಿಳಿತಿ ಮಾಡ್ತಾನೆ ನೋಡ್ತಾನೆ ಅಂದ್ರ ಅದೆಲ್ಲದು ಒಣ ದಣಿವೆ ಇರುತ್ತದೆ ಅನ್ನೋ ವಿಚಾರ. ಮತ್ತ ಆತ್ಮಜ್ಞಾನವು ಅನೇಕ ವ್ರತ, ದಾನ, ಯೋಗ, ತೀರ್ಥಾಟನೆಗಳಿಗಿಂತಲೂ ಕೋಟಿ ಪಟ್ಟು ಶ್ರೇಷ್ಠವಿರುತ್ತದೆ ಅಂತ. ಇಲ್ಲಿ ನಾವು ಹೊರಗಿನ ಯಾವುದೇ ಪೂಜೆ, ಜಪ, ತಪ, ಯೋಗ ಇವ ಶ್ರೇಷ್ಠ ಅನ್ಕೊಂಡಿದೀವಿ. ಆದ್ರೆ ಇವೆಲ್ಲವುಗಳಿಗಿಂತ ಜ್ಞಾನ ಅನ್ನೋದು, ಪಾರಮಾರ್ಥ ಜ್ಞಾನ ಅನ್ನೋದು 1 ಕೋಟಿ ಪಟ್ಟು ಶ್ರೇಷ್ಠವಿರುತ್ತದೆ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಇಂಥ ಆತ್ಮಜ್ಞಾನವನ್ನೇ ಯಾವಾಗ್ಲೂ ಲಕ್ಷಿಸುತ್ತಿರುವವನು ಪುಣ್ಯಕ್ಕೆ ಸೀಮೆಯೇ ಇಲ್ಲ. ಯಾವಾಗ್ಲೂ ಇದನ್ನ ಅವನು ಲಕ್ಷಿಸ್ತಂದ್ರೆ ಲಕ್ಷ್ಯದೊಳಗೆ ಇದನ್ನೇ ಇಟ್ಕೊಳ್ಳೋದು, ಅದೇ ತಾನಂತ ವಿಚಾರದೊಳಗಿರೋದು, ಎಲ್ಲದನ್ನು ಪರಬ್ರಹ್ಮ ಅಂತನ ತಿಳಿಯೋದು. ಅದನ್ನ ಬಿಟ್ಟು ಬೇರೆ ಏನೋ ತಿಳಿದಂಗ ಅದನ್ನೇ ಲಕ್ಷಿಸ್ಕಂತ ಅದೇ ವಿಚಾರ ಮಾಡ್ಕೊಂತ ಅದೇ ತಾನಾಗ್ತಾ ಇದ್ದಂದ್ರೆ ಅವನ್ ಪುಣ್ಯಕ್ಕೆ ಸೀಮೆಯೇ ಇಲ್ಲ. ಅಂದ್ರ ಸೀಮಾತೀತನಾಗ್ತಾನ. ನಾವ್ ಈ ಭೂಮಿ ಒಳಗಿದ ನಮ್ ಸೀಮೆ, ಆ ಸೀಮೆ, ಈ ಸೀಮೆ ಅಂತ ಹೇಳ್ತವಿ. ಈ ಭಕ್ತಿ ಏನಾದ್ರು ಕರ್ಮಗಳು, ಯಜ್ಞ, ಯಾಗಾದಗಳು ಮಾಡಿದ್ರೆ ಅವಕ್ಕೆ ಇಂತಿಷ್ಟು ಫಲ ಅಂತ ಬರ್ತದೆ. ಆದ್ರೆ ಇಂತಿಷ್ಟು ಪುಣ್ಯ ಅಂತ ಬರ್ತದೆ. ಇಷ್ಟು ಜನಕ್ಕೆ ಅನ್ನದಾಸೋಹ ಮಾಡಿದ್ರೆ ಪುಣ್ಯ ಬರ್ತತಿ, ದಾನ ಮಾಡಿದ್ರೆ ಇಷ್ಟು ಪುಣ್ಯ ಬರ್ತತಿ, ಯಜ್ಞ ಮಾಡಿದ್ರೆ ಇಷ್ಟು ಪುಣ್ಯ ಬರ್ತತಿ, ಇಂತಿಂತವ್ ಮಾಡಿದ್ರೆ ಇಷ್ಟು ಅಂತ ಅವೆಲ್ಲವೂ ಸೀಮೆ ಒಳಪಟ್ಟದವು. ಆದ್ರೆ ಆತ್ಮಜ್ಞಾನವನ್ನ ತಿಳಿದಿ ಅಂದ್ರ ಅದು ನಿಸ್ಸೀಮವಾಗಿರ್ತತಿ. ಆ ನಿಸ್ಸೀಮ ಸ್ಥಿತಿಯೇ ಆಗ್ತತಿ. ಯಾವಾಗಂದ್ರ ಯಾರು ಪಾರಮಾರ್ಥ ಜ್ಞಾನವನ್ನ ತಿಳಿತಾರೋ ಅವ್ರ ಪುಣ್ಯಕ್ಕೆ ಸೀಮೆ ಇಲ್ಲ. ಆತ್ಮಜ್ಞಾನವನ್ನೇ ಯಾವಾಗಲೂ ಲಕ್ಷಿಸುತ್ತಿರುವವನ ಪುಣ್ಯಕ್ಕೆ ಸೀಮೆಯೇ ಇಲ್ಲ. ಕೆಟ್ಟ ಪಾಪಗಳು, ಪೀಡೆ ಅವನಿಗೆ ಎಂದೋ ನಷ್ಟವಾಗಿ ಹೋಗಿದೆ. ಏನಾದ್ರು ಪಾಪ ಕಾರ್ಯಗಳು, ಪೀಡೆ ಅಂದ್ರೆ ಏನಾರ ಕಾಡಾಟ, ಹೊರಗೆ ದೇವರ ಕಾಡ್ತಾವಂತಲ್ಲ, ನಮ್ಮ ಮನಸ್ಸಿನೊಳಗೆ ಏನಾದ್ರೂ ವಿಷಯ ವಾಸನೆಗಳು ಕಾಡ್ತಾವಂದ್ರೆ ಇವೆಲ್ಲ ಕಾಡಾಟಗಳು ಅವನಿಗೆ ಎಂದೋ ನಷ್ಟವಾಗಿ ಹೋಗಿದೆ. ಯಾಕೆ ನಷ್ಟವಾಗಿ ಹೋಗಿದೆ ಅಂದ್ರ ಜ್ಞಾನವನ್ನ ತಿಳಿದನಲ್ಲ, ಆ ಜ್ಞಾನದಿಂದ ವಿಚಾರ ಮಾಡಿದಾಗ ಆ ಜ್ಞಾನಾಗ್ನಿ ಒಳಗ ಅವೆಲ್ಲವೂ ಸುಟ್ಟು ಹೋಗಿರ್ತಾವ. ಆದ್ರಿಂದ ಅವನಿಗೆ ಯಾವ ಕಾಡೋದಿಲ್ಲ. ಈ ಕಟ್ಟಿಗೆ ಸುಟ್ಟಂದ್ರ ಸುಟ್ ಕಟ್ಟಿಗೆ ಏನ್ ಮಾಡಕ್ ಆಗ್ತದ, ಅಥವಾ ಸತ್ತಾವ್ ಏನ್ ಮಾಡ್ತದ, ಅಲ್ಕಿತ್ತಾವ್ ಏನ್ ಮಾಡ್ತದ ಅನ್ನುವ ರೀತಿ ಅವನಿಗೆ ಯಾವ ಬಂಧನಗಳಾಗ್ಲಿ, ಯಾವುದೇ ಪಾಪ ಪುಣ್ಯಗಳಾಗ್ಲಿ ಯಾವ ಇರುವುದಿಲ್ಲ. ಯಾರಿಗೆ ಆ ಪಾರಮಾರ್ಥ ಜ್ಞಾನವನ್ನು ತಿಳಿದು ಆ ಪರಬ್ರಹ್ಮ ಸ್ವರೂಪವೇ ತಾನಾಗಿದ್ದಂತ ಮಹಾತ್ಮರಿಗೆ ಯಾವ ಕಾಡುವುದಿಲ್ಲ. ವೇದ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಿದ ಸತ್ಯ ಬ್ರಹ್ಮ ಸ್ವರೂಪವೇ ಆ ಜ್ಞಾನಿಯು. ಜ್ಞಾನಿಯ ಸ್ಥಿತಿಯಾದ್ದರಿಂದ ಅವನ ಪುಣ್ಯಕ್ಕೆ ಎಣೆಯೇ ಇಲ್ಲ. ನಾವು ಇಲ್ಲೇನು ಎಲ್ಲ ವೇದ ಶಾಸ್ತ್ರ ಪುರಾಣಗಳು ಏನ್ ಪ್ರತಿಪಾದಿಸಿದವು, ಏನ್ ಹೇಳಿದವಂತಂದ್ರ ಆ ಸತ್ಯ ಬ್ರಹ್ಮ ಸ್ವರೂಪ ಅಂತ ಏನ್ ಹೇಳ್ತಾವಲ್ಲ, ಯಾರು ಈ ಜ್ಞಾನವನ್ನ ತಿಳಿದಿರ್ತಾರಲ್ಲ ಆಗ ಆ ಸ್ವರೂಪವೇ ತಾನ. ಆ ಸತ್ಯ ಸ್ವರೂಪ ಅನ್ನೋದು ಬೇರಿಲ್ಲ, ಆ ಸತ್ಯ ಸ್ವರೂಪ ಅನ್ನೋದು ತಾನೇ ಅಂತ ಯಾರು ತಿಳಿದಿರ್ತಾರಲ್ಲ ಅಂತ ಬ್ರಹ್ಮಜ್ಞಾನಿ ಅವನ ಪುಣ್ಯಕ್ಕೆ ಏಣಿಯೇ ಇಲ್ಲ. ಏಣಿಯೇ ಇಲ್ಲ ಅಂದ್ರ ಅದಕ್ಕೆ ಮಿತಿ ಇಲ್ಲ, ಅದಕ್ಕೆ ಇತಿಮಿತಿ ಇಲ್ಲ, ಅದನ್ನು ವರ್ಣನೆ ಮಾಡಕ್ ಆಗೋದಿಲ್ಲ. ಅದು ಎಲ್ಲೆಯನ್ನು ಮೀರಿದ್ದಂದ್ರೆ ಎಲ್ಲವನ್ನು ಮೀರಿ ಸರ್ವವನ್ನು ಒಳಗೊಂಡದ್ದಾಗಿರ್ತತಿ. ಆ ಭಾಗ್ಯವು ಮೇರೆ ಮೀರಿತ್ತು. ಮೇರೆ ಅಂದ್ರೆ ಮಿತಿ. ಇದು ಇಲ್ಲಿದ್ದ ಇಲ್ಲಿಗೆ ಐತ್ ನೋಡಪ್ಪ, ಇದು ಇಲ್ಲಿದ್ದ ಇಲ್ಲಿಗೆ ನೋಡಪ್ಪ ಅನ್ನೋದಕ್ ಮೇರೆ ಅಂತ ಹೇಳ್ತಾರ. ಆದ್ರೆ ಯಾರು ಈ ಬ್ರಹ್ಮಜ್ಞಾನವನ್ನ ತಿಳಿದಿರ್ತಾರಲ್ಲ, ಆ ಬ್ರಹ್ಮ ಸ್ವರೂಪವೇ ತಾನಾಗಿರ್ತಾರಲ್ಲ, ಅವ್ರಿಗೆ ಯಾವ್ದು ಇತಿಮಿತಿಗಳೇ ಇಲ್ಲ. ಅವ್ರೆಲ್ಲ ಪೂರ್ಣ ಬಯಲಾಗಿರ್ತಾರ. ನೀನ್ ಏನ್ ಹೇಳಕ್ ಬರ್ತೀವ ಅದರ ಕಡೆಗೆ, ಆಕಾಶ ಅಂತೀಯ ಅದರ ಕಡೆಗೆ,
ಪಾತಾಳ ಅಂತೀಯ, ಅದರ ಆ ಕಡೆಗೆ. ಅಷ್ಟ ದಿಕ್ಕುಗಳಂತೀಯ, ಅಷ್ಟ ದಿಕ್ಕುಗಳ ಆ ಕಡೆಗೆ. ಅದು ಇಂತಿಷ್ಟಂತ ಅದು ಹೇಳಕ್ಕೆ ಸಾಧ್ಯವಿಲ್ಲ, ಆ ರೀತಿ ಆಗಿರ್ತದ. ಇವು ನಮ್ಮ ಅನುಭವದ ಮಾತುಗಳಿರುತ್ತವೆ. ಈ ಮಾತು ನಾವಿಲ್ಲಿ ಹೇಳ್ತಾ ಇರೋದು, ಈ ಗ್ರಂಥಕರ್ತರು ಏನ್ ಹೇಳ್ತಿರೋದ, ಸಮರ್ಥ ರಾಮದಾಸರು, ಇವೆಲ್ಲವೂ ನಮ್ಮ ಅನುಭವದ ಮಾತದವು. ಇವು ಸುಮ್ಮನೆ ಹೇಳಿಲ್ಲ, ನಮ್ಮ ಅನುಭವದೊಳಗ ನಾವೇ ವಿಚಾರಿಸಿ ನೋಡಿ ಅನುಭವಿಸಿ ಹೇಳಿದಂತ ಮಾತುಗಳಿವು. ಅದಕ್ಕಾಗಿ ಸ್ವಂತದ ಅನುಭವ ದೃಷ್ಟಿಯಿಂದ ಈ ವಿಷಯದ ಪ್ರತೀತಿ ನೋಡಬೇಕಲ್ಲದೆ ಪ್ರತೀತಿಯನ್ನು ತೊರೆದು ದುಃಖಿಯಾಗಲೇಬಾರದು. ನಾವು ಈ ವಿಚಾರವನ್ನು ನಿಮಗೆ ಹೇಳ್ತದೇವೆ ಅಂದ್ರ ಇದನ್ನೆಲ್ಲದನ್ನ ನಾವು ಅನುಭವಿಸಿ ಹೇಳ್ತದೇವೆ. ಅನುಭವ ಸಿದ್ಧವಾದ ಮಾತು. ಇದೇನಂಗ ಕಲ್ಪನೆಯಿಂದ ಅಲ್ಲಿ ಅವ್ರ ಬಾಯಾಗ ಕೇಳಿದ್ದು, ಇವ್ರ ಬಾಯಾಗ ಕೇಳಿದ್ದು, ಯಾವ್ದ ಗ್ರಂಥ ಓದಿದ್ದಲ್ಲ. ಆ ಗ್ರಂಥವನ್ನ ಓದಿ ತಿಳಿದು ನಾವೇ ಸ್ವತಃ ಅನುಭವಿಸಿದಂತ ಈ ಮಾತೈತಿ. ಅದಕ್ಕಾಗಿ ನೀವು ಇದನ್ನ ಅನುಭವದಿಂದಾನೇ ನೋಡ್ಬೇಕಲ್ಲದೆ ಅನುಭವದಿಂದ ನೀವು ನೋಡ್ಲಿಲ್ಲ ಅಂದ್ರ ದುಃಖಿ ಆಗ್ತೀರಿ. ಅದಕ್ಕ ನೀವು ದುಃಖಿ ಆಗಬಾರದು. ಈ ರೀತಿಯಾಗಿ ನಾವು ಈ ರೀತಿಯಾಗಿ ಹಿಂಗಿಂಗ್ ನೋಡಿದೇವಿ, ನೀವು ಈಗ ನೋಡ್ರಿ, ನಿಮಗೂ ಆನಂದ ಪ್ರಾಪ್ತಿ ಆಗ್ತದ. ಎಲ್ಲಿವರೆಗೂ ಹೊರಗ ನೋಡಿಕ್ಯಂತ ಮಾಡ್ಕ್ಯಂತ ಇದೇ ದುಃಖದೊಳಗ ಬಿದ್ದು ಸಾಯ್ತೀರಿ. ಹೊರಗಿನವೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತಕ್ಕಂಥವು, ಬರ ಹೋಗ ಗುಣವನ್ನು ಹೊಂದಿದವು. ಅವ್ಯಾವು ಪೂರ್ಣ ಶಾಶ್ವತ ಸುಖವನ್ನು ಕೊಡಲಾರವು. ಆದ್ರಿಂದ ಇದನ್ನ ಈ ನಾವ್ ಹೇಳಿರ್ತಕ್ಕಂಥ ಯಾವುದು ಆತ್ಮಜ್ಞಾನದ ವಿಚಾರವನ್ನು ತಿಳಿದು ಆತ್ಮ ಸ್ವರೂಪವೇ ತಾನಾಗ್ರಿ, ತಾನು ನಾನು ಅನ್ನೋದು ಹೋಗ್ಬೇಕು. ಇಲ್ಲಿ ಎರಡು ರೀತಿ ನೋಡಿದ್ದೆ. ಒಂದು ಅಹಂಕಾರ ಸ್ವರೂಪವಾಗಿರ್ತಕ್ಕಂಥ ನಾನು, ಇನ್ನೊಂದು ಮೂಲ ಅಖಂಡ ಸ್ವರೂಪವಾಗಿರ್ತಕ್ಕಂಥ ನಾನು. ಈ ಸಾಮಾನ್ಯ ನಾನು ಅನ್ನೋದು, ಜೀವಭಾವದ ನಾನು ಅನ್ನೋದು ಆತ್ಮ ಭಾವದೊಳಗೆ ಏಕತ್ವವನ್ನ ಹೊಂದುವುದೇ ಆತ್ಮಜ್ಞಾನ. ಅದೇ ಬ್ರಹ್ಮಜ್ಞಾನ, ಅದೇ ತನ್ನ ಸ್ವರೂಪ ಅಂತ ತಿಳಿರಿ. ಅದನ್ನ ನೀವು ತಿಳಿಲಿಲ್ಲ, ಸುಮ್ನೆ ಬರೀ ಹಿಂಗ ಹೇಳೋದು ಕೇಳೋದು ಮಾಡ್ಕೊಂತ ಹೋದ್ರಿ ಅಂದ್ರ ನೀವು ದುಃಖಕ್ಕೀಡಾಗ್ತೀರಿ. ದುಃಖಿ ಆಗ್ಲೇಬಾರದು. ಪ್ರತೀತಿಯ ನಮ್ಮ ಅಪ್ಪಗಳಿರ, ಪ್ರತೀತಿ ಇಲ್ಲದಿದ್ದರೆ ಎಲ್ಲವೂ ಶೋಕವೆಂದು ತಿಳಿಯಿರಿ. ಪ್ರತೀತಿ ಅಂದ್ರ ಅನುಭವದಿಂದ ನೋಡ್ರಪ್ಪ. ಅನುಭವದಿಂದ ನೋಡುವಂತ ನನ್ನ ತಂದೆಗಳಿರ, ನನ್ನ ಅಪ್ಪಗಳಿರ. ನೀವು ಸುಮ್ನ ಹಂಗ ಹೇಳ್ದೆ ಕೇಳ್ದೆ ಓದೆ ಅಂತ ಅನ್ಕೋಬೇಡ್ರಪ್ಪ. ಇದನ್ನೊಂದ್ಸಲ ಅನುಭವದಿಂದ ನೋಡ್ರಪ್ಪ. ಅನುಭವದಿಂದ ನೀವು ನೋಡ್ಲಿಲ್ಲ ಅಂದ್ರ ಅದೆಲ್ಲವೂ ದುಃಖ ಆಗೆ ಕಾಣ್ತದ ನಿಮಗೆ. ಎಲ್ಲಿ ಶಾಂತಿ ಅನ್ನೋದು ಆಗೋದಿಲ್ಲ, ಎಲ್ಲದು ಬಂಧನನೇ ಆಗ್ತತಿ. ಆದ್ರಿಂದ ನೀವು ಈ ಪಾರಮಾರ್ಥ ವಿಚಾರವನ್ನ ಸ್ವಲ್ಪ ಅನುಭವದಿಂದ ನೋಡ್ರಿ. ಹೆಂಗಂದ್ರ ಮಾತು ಮನಗಳಿಂದ ಆ ಕಡೆ ಇರ್ತಕ್ಕಂಥದ್ದು. ನೀವ್ ಇದ್ರಾಗ ಮಾತ್ನಾಗ ಮನಸ್ನಾಗ ಯಾವ್ದಕ್ಕರ ಹತ್ಕೊಂಡು ಯಾವ್ದಾದ್ರ ಕುಂದ್ರಬೇಡ್ರಪ್ಪ. ಸ್ವಲ್ಪ ನಿಮ್ಮ ಅಂತರಂಗದೊಳಗಿನ ಅನುಭವದಿಂದ ನೋಡಿರಪ್ಪ ಅಪ್ಪಗಳಿರ. ಶ್ರೀ ರಾಮಚಂದ್ರನ ಕೃಪೆಯಿಂದ ನಿಮ್ಮೆಲ್ಲರಿಗೂ ನಿಶ್ಚಯದ ಅನುಭವ ಸಿದ್ಧಿಸಲಿ. ಅಂದ್ರ ಆ ಶ್ರೀರಾಮಚಂದ್ರನ ಕೃಪೆಯಿಂದ ಅಂದ್ರ ಯಾರು ರಮಾದಿಗಳನ್ನ ದೂರ ಮಾಡಿರ್ತಕ್ಕಂಥವ್ರು ಯಾರು ಇದಾರಲ್ಲ ಅವರೇ ಶ್ರೀರಾಮ. ನಾವು ಭಗವತ್ ರಾಮಾಯಣದೊಳಗಿನ ಶ್ರೀರಾಮ ಹೊರಗಾಗ್ತದ, ಅಂತರಂಗದೊಳಗೆ ವಿಚಾರ ಮಾಡಿದ್ರ ಆತ್ಮರಾಮ ಅಂತ ಹೇಳ್ತಾರೆ. ಅಂತ ಭಗವಂತನ ಆತ್ಮರಾಮನ ಕೃಪೆಯಿಂದ ಅಥವಾ ಶ್ರೀರಾಮಚಂದ್ರನ ಕೃಪೆಯಿಂದ ನಿಮಗೆಲ್ಲರಿಗೂ ನಿಶ್ಚಯವಾದ ಅನುಭವ ಸಿದ್ಧಿಸಲಿ. ಇವ್ರು ಏನು ಒತ್ತಿ ಹೇಳ್ತಾರಂದ್ರ ನಿಮ್ಮ ಅನುಭವದೊಳಗ ಒಂದ್ಸಲ ಅನುಭವಿಸಿ ವಿಚಾರಿಸಿ ನೋಡ್ರಿ. ನಾವು ಪರಬ್ರಹ್ಮ ಅಂತ ಹೇಳ್ತವಿ, ಹಿಂಗೆಲ್ಲ ಮಾಡಿ ನೋಡ್ರಿ. ಈ ಭಾವಗಳಿಂದ ನೋಡ್ರಿ, ಸತ್ಯ ಅಸತ್ಯವನ್ನ ತಿಳಿರಿ, ಯಥಾರ್ಥ ಪಾರಮಾರ್ಥವನ್ನೇ ತಿಳಿರಿ. ಅವಾಗ ನಿಮಗೆ ಆಗೋದೇನೋ ಬಹಳ ಕಠಿಣ ಅನ್ಸೋದಿಲ್ಲ, ಸುಲಭವಾಗಿ ಸರಳವಾಗಿ ನಿಮಗೆ ತಿಳಿತೈತಿ. ಅದನ್ನ ಬಿಟ್ಟು ನೀವು ಹೊರಗೆ ಏನಾರ ಮಾಡಕ್ ಹೋಗ್ತೀರಿ ಅಂದ್ರ ಅದು ಬರೀ ದಣಿವೆ ಆಕತಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸಿದ್ರು. ಇವತ್ತಿಗೆ ಅಧ್ಯಾಯ ಮುಕ್ತಾಯ ಆಯ್ತ್ರಪ್ಪ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ದಶಮ ದಶಕೆ ಚಳಾಚಳ ನಿರೂಪಣಾ ನಾಮ ದಶಮ ಸಮಾಸ ಅಧ್ಯಾಯ ಇಲ್ಲಿಗಿದು
ಮುಕ್ತಾಯ ಆಯ್ತಪ್ಪ. ಮುಂದಿನ ಅಧ್ಯಾಯ ದಶಕ 11 ಭೀಮಾ ದಶಕ. ಸಮಾಸ 1, ಸಿದ್ಧಾಂತ ನಿರೂಪಣೆ, ನುಡಿ 44. ಶ್ರೀ ಗುರುಭ್ಯೋ ನಮಃ. ನುಡಿ 1:10. ಆಕಾಶದಿಂದ ಗಾಳಿಯ ನಿರ್ಮಿತಿಯು ಅನುಭವಕ್ಕೆ ಬರುವ ವಿಷಯವಾಗಿದೆ. ಆದರೆ ಗಾಳಿಯಿಂದ ಬೆಂಕಿ ಹೇಗೆ ಜನಿಸುವುದು ಮೊದಲಾದ ಕ್ರಮವನ್ನು ಕೇಳಿರಿ. ನೀವು ಇದ್ರೊಳಗೆ ಹೇಳಿದ್ರು, ಆಕಾಶದೊಳಗೆ ಗಾಳಿ ಬೀಸ್ತು ಅಂತ ನಿಮಗ್ ಗೊತ್ತಾಗ್ತದ, ಗಾಳಿ ಬೀಸಿದ್ದು ನಿಮ್ಗೆ ಅನುಭವ ಬರ್ತದೆ. ಆದ್ರೆ ಗಾಳಿಯೊಳಗ ಬೆಂಕಿ ಐತಿ ಅಂತ ಹೇಳ್ತಿರಲ್ಲ, ಅಂದ್ರೆ ಹಿಂದಿನ ಅಧ್ಯಾಯದೊಳಗೆ ಏನ್ ತಿಳಿಸಿದ್ರು? ವಾಯುವಿನಲ್ಲಿ ಅರಿವಿದೆ, ಅರಿವಿನಿಂದ ಈಶ್ವರ ಎಲ್ಲ ಪುರುಷ ನಾಮ ದೇವತೆಗಳು, ಸ್ತ್ರೀ ನಾಮ ದೇವತೆಗಳು, ನಪಂಸಕ ನಾಮ ದೇವತೆಗಳಾಗೆಲ್ಲ ಆಗಿದ್ವು ಅಂತ ನಿನ್ನೆ ಹಿಂದಿನ ಅಧ್ಯಾಯದೊಳಗೆ ಗಾಳಿ ವಿಷಯವನ್ನು ತಿಳಿಸಿದ್ರು. ಮತ್ತೆ ಈಗ ಅದೇ ಮುಂದುವರೆದ ಸ್ವಲ್ಪ ಭಾಗದೊಳಗ ಮತ್ತೆ ಗಾಳಿಯನ್ನ ಬೀಸ್ತು ಅಂತ ಹೇಳಿದ್ರಿ. ಆದ್ರೆ ಗಾಳಿಯಿಂದ ಬೆಂಕಿ ಹೇಗೆ ಜನಿಸುವುದು ಮೊದಲಾದ ಕ್ರಮವನ್ನ ಕೇಳಿರಿ. ಗಾಳಿಯು ಬಿರುಸಿನ ತಿಕ್ಕಾಟದಿಂದ ಬೆಂಕಿ ಹುಟ್ಟಿತು ಮತ್ತು ಮಂದ ಗಾಳಿಯಿಂದ ಶೀತಲವಾದ ನೀರು ಉತ್ಪನ್ನವಾಯಿತು. ಈಗ ಗಾಳಿ ಒಳಗ ಇದು ಏನ್ ಹೇಳ್ತತಿ? ಪಂಚಕರಣದೊಳಗ ಒಂದ್ರಾಗೊಂದ್ ಎಲ್ಲ ಅದಾವ ಅಂತ ನಾವು ಕೇಳ್ಕೊಂತ ಬಂದೀವಲ್ಲ, ಅದ ಇಲ್ಲಿ ಅದನ್ನ ಪ್ರಶ್ನೆ ಅದನ್ನ ಹೇಳ್ತದಾರ. ಗಾಳಿಯಾಗ ಬೆಂಕಿ ಹೆಂಗಿರ್ತದೆ? ಬೆಂಕಿ ಕಾಣೋದಿಲ್ಲ, ನಮ್ಗೆ ಗಾಳಿ ಕಾಣತತಿ. ನಮ್ಗೆ ಸೋಕಿದಾಗ ಗಾಳಿ ಕಾಣತತಿ, ನೀವು ಬೆಂಕಿ ಅಂತಿರಲ್ಲ, ಹೆಂಗಿರ್ತತಿ ಅನ್ನೋ ಪ್ರಶ್ನೆ. ಅದಕ್ಕೆ ಉತ್ತರ ಗಾಳಿಯ ಬಿರುಸಿನ ತಿಕ್ಕಾಟದಿಂದ, ಗಾಳಿನ ಬಿರುಸಿನ ತಿಕ್ಕಾಟದಿಂದ ಬೆಂಕಿ ಹುಟ್ಟುತ್ತದೆ. ಮತ್ತು ಮಂದ ಗಾಳಿ ಇತ್ತಂದ್ರ ಶೀತಲವಾದ ನೀರು ಉತ್ಪನ್ನವಾಗ್ತದ. ಅದು ಗಾಳಿ ವೇಗ ಇತ್ತಂದ್ರ, ಸ್ಪೀಡ್ ಜಾಸ್ತಿ ಇತ್ತಂದ್ರ ಅದ್ರ ಬೆಂಕಿ ಆಗ್ತದ. ಅದು ಸ್ವಲ್ಪ ವೇಗದ ಕಡಿಮೆ ಇತ್ತು, ಅದ್ರ ತಿಕ್ಕಾಟ ಕಡಿಮೆ ಇತ್ತು, ಸಾಂದ್ರತೆ ಕಡಿಮೆ ಇತ್ತು ಅಂದ್ರ ಅದೇ ಶೀತಲವಾದ ನೀರು ಉತ್ಪನ್ನವಾಯಿತು. ಆಮೇಲೆ ನೀರಿನಿಂದ ಭೂಮಿ ಉಂಟಾಯಿತು. ಈ ಭೂಮಿಯು ಅನೇಕ ಬೀಜಯುಕ್ತವಾಗಿದ್ದು ಬೀಜದಿಂದ ಉತ್ಪತ್ತಿಯಾಗುವುದು ಅದರ ಗುಣಧರ್ಮವೇ ಆಗಿದೆ. ಅಂದ್ರ ಇಲ್ಲಿ ಸೃಷ್ಟಿ ಹೇಳಿದ್ರ, ಆಗ್ಲೇ ವಾಯುವಿನಿಂದ ಸೃಷ್ಟಿ ಆಗುವಂತವ್ನು ಹೇಳಿದ್ರು ಹಿಂದಿನ ಅಧ್ಯಾಯದೊಳಗ. ಈಗ ಅಗ್ನಿಯಿಂದ ಸೃಷ್ಟಿ ಆಗುವಂತವ್ನು ಹೇಳಿದ್ರು. ಮತ್ತೆ ಗಾಳಿ ಬಿರುಸಿನಿದ್ದ ಅಗ್ನಿ ಆಯ್ತು, ಮತ್ತೆ ಗಾಳಿ ಮಂದಮತಿಯಿಂದ ನೀರಾಯ್ತು. ಆ ನೀರ ಇನ್ನು ತಂಪಾದಾಗ ಮಣ್ಣಾಯ್ತು, ಪೃಥ್ವಿ ಆಯ್ತು. ಆ ಪೃಥ್ವಿಯಿಂದ, ಆ ಭೂಮಿಯಿಂದ ಎಲ್ಲ ಬೀಜಗಳು ಉತ್ಪತ್ತಿ ಆಗ್ತಾವ ಅನ್ನೋದು ಅದ್ರ ಗುಣಧರ್ಮವೇ ಆಗಿದೆ. ಅದನ್ನ ನೀನು ಮತ್ತೆ ಅದು ಹೇಳೋದೇನಿಲ್ಲ, ಅದ್ರ ಸ್ವಭಾವನೇ ಅದು, ಅದ್ರ ಗುಣಧರ್ಮವೇ ಅದಾಗಿದೆ. ಹೀಗೆ ನಿರ್ಮಾಣವಾದ ಜಗತ್ತು ಮೂಲತಃ ಕಲ್ಪನಾತ್ಮಕವಾಗಿದ್ದು, ಇದು ಈ ರೀತಿಯಾಗಿ ಜಗತ್ ಸೃಷ್ಟಿ ಆತಲ್ಲ, ಇದೆಲ್ಲದು ಕಲ್ಪನಾತ್ಮಕವಾಗಿದೆ. ಇದು ಸತ್ಯವಾಗಿಲ್ಲ, ಕಲ್ಪನೆಯೊಳಗಿದೆ ಎಲ್ಲದು ತುಂಬಿಕೊಂಡಿದೆ. ಗಾಳಿ ಬೀರಿಸಿದ ಬೆಂಕಿ ಆತು, ಬೆಂಕಿ ಸ್ವಲ್ಪ ತಂಪಾಗಿ, ನೀರಾತು, ನೀರಿನ ತಂಪಾಗಿ, ಭೂಮಿ ಆತು, ಭೂಮಿ ಒಳಗೆ ಎಲ್ಲ ಬೀಜಗಳು ಎಲ್ಲ ಉತ್ಪತ್ತಿ ಆದವು. ಈ ಉತ್ಪತ್ತಿ ಆಗೋದು ಅದರ ಧರ್ಮನ ಐತಿ. ಮತ್ತಿದು ಸತ್ಯ ಏನು? ಹಿಂಗೆಲ್ಲ ಸೃಷ್ಟಿ ಆತಂತ ಹೇಳ್ತಿರಲ್ಲ, ಇದು ಜಗತ್ ಸೃಷ್ಟಿ ಸತ್ಯ ಏನು ಅಂತ ಪ್ರಶ್ನೆ ಹಾಕಿದ್ರ ಅದೆಲ್ಲದು ಕಲ್ಪನಾತ್ಮಕವಾಗಿದ್ದು, ಮೂಲತಃ ಜಗತ್ತೇ ಕಲ್ಪನಾತ್ಮಕವಾಗಿದ್ದು ಕಲ್ಪನೆಯೇ ಎಲ್ಲಕ್ಕೂ ಮೊದಲಿನದಿರುತ್ತದೆ. ಆದ್ದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಶರೀರಗಳಾಗಿವೆ. ಮತ್ ಇವು ಎಲ್ಲವೂ ಎದರಿಂದ ಆಗಿದಾವ ಅಂದ್ರ ಇವು ಕೂಡ ಮೂಲ ಕಲ್ಪನಾದಿಂದನೇ ಆಗಿದವು. ಆ ಕಲ್ಪನೆಗಳಿಂದನೇ ಎಲ್ಲಕ್ಕೂ ಇದು ಅದರಿಂದನೇ ಯಾವ ಸೃಷ್ಟಿ ಆದವು? ಬ್ರಹ್ಮ, ವಿಷ್ಣು, ಮಹೇಶ್ವರರ ಶರೀರಗಳಾದವು. ಇನ್ನು ನಿಶ್ಚಲದಲ್ಲಿ ಚಂಚಲತೆ ಉಂಟಾಗುವುದೇ ಕಲ್ಪನೆಯಾಗಿದ್ದು, ಅಷ್ಟದ ಪ್ರಕೃತಿಯು ಮೂಲ ಕಾರಣವು ಕಲ್ಪನೆಯಲ್ಲದೆ ಬೇರೊಂದಿಲ್ಲ. ನೀವು ಆ ನಿಶ್ಚಲ ಪರಬ್ರಹ್ಮದಲ್ಲಿ ಅಂದ್ರೆ ನಿಶ್ಚಲ ಆತ್ಮನಲ್ಲಿ
ಈ ಚಂಚಲತೆ ಉಂಟಾಗೈತಿ ಅಂತ ಹೇಳ್ತಾವಲ್, ಇದೇ ಕಲ್ಪನೆ. ಅದು ಮಾಯ ಉದಯವಾತು, ಅದಕ್ಕ ಅಷ್ಟದ ಪ್ರಕೃತಿ ಅಂತಂದ್ವಿ, 3 ಗುಣ ಅಂದ್ವಿ, 5 ಭೂತ ಅಂದ್ವಿ, ಇದಾತ ಅದಾತ ಅಂತ ಹೇಳ್ತಾವಲ್ಲ, ಇದು ಏನೇನ್ ಹೇಳ್ತಿ ಅದೆಲ್ಲದು ಬರೀ ಕಲ್ಪನೆನ. ಅದೆಲ್ಲದು ನಿನ್ನ ಕಲ್ಪನೆ ಒಳಗಾಗೈತಿ, ಭ್ರಾಂತಿ ಒಳಗಾಗೈತಿ ಅಷ್ಟೇ. ಏಕೆ? ಕಲ್ಪನೆ ಎಂದರೆ ಅಷ್ಟದ ಪ್ರಕೃತಿ. ಕಲ್ಪನೆ ಅಂತಂದ್ರೆ ಏನು ಅಂತ ನೀವು ಕಲ್ಪನೆಯಿಂದ ಹುಡ್ತಂತಿರಲ್ಲ, ಕಲ್ಪನೆ ಅಂದ್ರೆ ಏನಪ್ಪಾ ಅಂತ ಪ್ರಶ್ನೆ ಕೇಳಿದ್ರ ಅದೇ ಅಷ್ಟದ ಪ್ರಕೃತಿ. ಅಷ್ಟದ ಪ್ರಕೃತಿ ಅಂದ್ರ 3 ಗುಣಗಳು, ತಮ, ರಜ, ಸತ್ವಗುಣ ಮತ್ತಿ ಪಂಚಭೂತಗಳು. ಇದೇ ಐತಿ ಈ ಅಷ್ಟದ ಪ್ರಕೃತಿ. ಮತ್ತು ಅಷ್ಟದ ಪ್ರಕೃತಿಯಿಂದಲೇ ಪ್ರತ್ಯಕ್ಷ ಕಲ್ಪನೆಯು. ಮತ್ತಿ ಆ ಕಲ್ಪನೆಯಿಂದ ಇವೆಲ್ಲ ಹುಟ್ಟಿದ್ವ, ಇವು 8 ಅಂಶಗಳು, ಗುಣಗಳು, ಭೂತಗಳು. ಮತ್ತ ಆ ಗುಣಗಳು ಪ್ರತ್ಯಕ್ಷವಾಗಿ ಕಾಣ್ತಾವ ನಮಗೆ. ಈ ಹೊರಗಿನ ದೃಷ್ಟಿಯಿಂದ, ಬಾಹ್ಯ ದೃಷ್ಟಿಯಿಂದ ಅವೆಲ್ಲವೂ ಕಾಣ್ತಾವ. ಜ್ಞಾನದಿಂದ ಕಾಣೋದಲ್ಲಿ ನಿಜ, ಆದ್ರೆ ಹೊರಗಿನ ದೃಷ್ಟಿಯಿಂದ ಪ್ರತ್ಯಕ್ಷವಾಗಿ ನಮಗೆಲ್ಲ ಕಾಣ್ತಾವಲ್ಲ. ಈ ಕಲ್ಪನೆಯು ಮೊದಲಿನಿಂದಲೂ ಉತ್ಪತ್ತಿಯ ಈ ಅಷ್ಟಾಧಾರ ರೂಪವೇ ಹೌದು. ಇದು ಕೂಡ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಕಲ್ಪನೆಯ ಮೊದಲಿಂದಲೂ ಉತ್ಪತ್ತಿಯು ಇದೇ ಈ ಅಷ್ಟಧಾರ ರೂಪವೇ ಹೌದು. 5 ಭೂತಗಳು ಮತ್ತು 3 ಗುಣಗಳು ಕೂಡಿ 8 ಆಗುವವು. ಅದಕ್ಕಾಗಿ ಅಷ್ಟದ ಪ್ರಕೃತಿ ಎನ್ನುವರು ಸಾರಾಂಶ. ಮೂಲದಲ್ಲಿ ಕಲ್ಪನೆಯೇ ನಿರ್ಮಾಣವಾಗಿ ಅದೇ ಮುಂದೆ ವಿಸ್ತಾರವಾಯಿತು. ಈ 3 ಗುಣ 5 ಭೂತ ಅಂತ ಹೇಳ್ತಿರಲ್ಲ, ಇದಕ್ಕಿಂತ ಮೊದಲು ಅಂದ್ರೆ ಇವೆಲ್ಲವೂ ಆಗೋದಕ್ಕಿಂತ ಮೊದಲು ಇದೆಲ್ಲದೂ ಕೂಡ ಕಲ್ಪನೆಯೇ ನಿರ್ಮಾಣವಾಯಿತು. ಮೂಲದಲ್ಲಿ, ಆ ಪರಬ್ರಹ್ಮದ ಮೂಲದಲ್ಲಿ ಕಲ್ಪನೆಯೇ ನಿರ್ಮಾಣವಾಗಿ ಅದೇ ಮುಂದೆ ವಿಸ್ತಾರ ಆಗ್ತಾ ಇದೆಲ್ಲದ ಜಗತ್ತಾತು. ಸೂಕ್ಷ್ಮ ವಿದ್ಯುದೇ ಜಗದ್ರೂಪದಿಂದ ಕೇವಲ ಜಡತ್ವ ಬಂದಿತು. ಸೂಕ್ಷ್ಮ ವಿದ್ಯುತ್ ಅಂತ ಏನ್ ನಾವ್ ಹೇಳ್ತೇವಲ್ಲ, ಈ ಸೂಕ್ಷ್ಮ ವಿದ್ಯುತ್ ಅಂದ್ರೆ ವಾಯು ಸ್ವರೂಪ. ವಾಯು ಅಂದ್ರ ಈ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಈ ವಾಯು ಸ್ವರೂಪ, ಇದೇ ಸೂಕ್ಷ್ಮ ದೃಷ್ಟಿಯಿಂದ. ಸೂಕ್ಷ್ಮ ವಿದ್ಯುತ್ತೇ ಜಗದ್ರೂಪದಿಂದ ಅಂದ್ರ ಆ ವಾಯುವಿನಿಂದ ಅರಿವಾಯ್ತು, ಆ ಅರಿವಿನಿಂದ ಈ ಜಗದ್ರೂಪ ಆಯ್ತು. ಅಂದ್ರೆ ಜಗತ್ತಿನ ಎಲ್ಲ ರೂಪನಾಮಗಳು ಆದವು. ಇದು ಕೇವಲ ಜಡತ್ವ ಹೊಂದಿತು. ಇದು ಕೇವಲ ಜಡತ್ವ ಇತ್ತು, ಇದಕ್ಕೇನ್ ಚೈತನ್ಯ ಶಕ್ತಿ ಇರ್ಲಿಲ್ಲ. ಅದು ಎಲ್ಲಕ್ಕೂ ಮೊದಲು ನಿರ್ಮಾಣವಾದುದೆಂದು ಮೂಲ ಮಾಯೆಯು 3 ಗುಣಗಳು ಜನಿಸಿದವೆಂದು ಗುಣಮಯ ಅಥವಾ ಸೃಷ್ಟಿ ರೂಪದಿಂದ ಜಡತ್ವಕ್ಕೆ ಬಂದಿತೆಂದು ಅವಿದ್ಯೆ ಮಾಯೆ ಎನಿಸುವುದು. ಇದೇನ್ ಹೇಳ್ತಾವಲ್ಲ, ಈ 3 ಗುಣಗಳಂತೀವಿ, ಮೂಲ ಮಾಯೆಯೊಳಗೆ ಈ ಗುಣಗಳಿದ್ವು. ಇವುಗಳೇ ಗುಣಮಾಯೆ ಎನಿಸಿ ಅಂದ್ರ ಆ ಗುಣಗಳಿಂದ ಪ್ರಕಟವಾಗಿ ಹೊರಗೆ ಬಂದು ಈ ಸೃಷ್ಟಿ ರೂಪ ಅನ್ನೋದಾತು. ಮತ್ತೆ ಈ ಸೃಷ್ಟಿ ರೂಪಕ್ಕ ಇದು ಜಡತ್ವ. ಇದು ಏನೆಲ್ಲ ಸೃಷ್ಟಿ ಆಗೈತಿ ಅಂದ್ರು ಕೂಡ, ಯಾವ್ದು ರೂಪನಾಮಗಳಿಂದ ಕೂಡೈತಿ ಅಂದ್ರು ಕೂಡ ಅದೆಲ್ಲದು ಜಡತ್ವನ ಅನಿಸ್ತದೆ. ಆ ಜಡತ್ವಕ್ಕೆ ಅವು ಸ್ವರೂಪ ಅಂದ್ರೆ ಗುಣಮಾಯೆ ಮತ್ತು ಸೃಷ್ಟಿ ರೂಪದಿಂದ ಜಡತ್ವಕ್ಕೆ ಬಂದಿತೆಂದು ಅವಿದ್ಯೆ ಮಾಯೆ ಎನಿಸುತ್ತದೆ. ಆ ಅವಿದ್ಯೆ ಮಾಯೆ ಎನಿಸಿದ್ದೆ ಆಮೇಲೆ 4 ಖಣಿಗಳಾದವು, 4 ವಾಣಿಗಳ ವಿಸ್ತಾರವಾಯಿತು, ಮತ್ತು ಅನೇಕ ಯೋನಿಯ ವ್ಯಕ್ತಿಗಳು ಪ್ರಕಟವಾದರು. ಏನೇ ಗುಣಮಾಯೆ ಅನ್ನೋದು ಏನೈತಲ್ಲ, ಇದೇ ಆ ಅವಿದ್ಯೆ ಮಾಯೆ. ಇದರ ಸೃಷ್ಟಿ ರೂಪದಿಂದ ಇದು ಅವಿದ್ಯೆ ಮಾಯೆ ಅನಿಸಿಕಂತ ಇದರಾಗಿಂದ 4 ವರ್ಗದ ಜೀವರಾಶಿಗಳು, ಅಂಡಜ, ಪಿಂಡಜ, ಜಲಜ, ಉದ್ಬೀಜ ಅಂತ ಈ ರೀತಿ 4 ವರ್ಗದ ಕಣಿಗಳಾದವು. ಮತ್ತು 4 ವಾಣಿಗಳ ವಿಸ್ತಾರವಾಯಿತು. ಶ್ವೇತಜ ಶ್ವೇತ ಅದ ಉದ್ಬೀಜ ಅಂತ ಹೇಳಿದ್ರಪ್ಪ ಜನ ಅನ್ನೋದಕ್ಕ. ಶ್ವೇತಜ ಯಾವ ಹೇಳ್ರಿ ಒಂದೊಂದ.
ಅಂಡಜ ಅಂದ್ರ ಪಿಂಡಜ, ಪಿಂಡದಿಂದ ಹುಟ್ಟು. ಪಿಂಡದಿಂದ ಹುಟ್ಟು, ಪಿಂಡದಿಂದ ಹುಟ್ಟವ ಪಿಂಡಜ, ಅಂಡದಿಂದ ಹುಟ್ಟುವ ಅಂಡಜ. ಇನ್ನ ಜಲಜ ಅಂದ್ರ ನೀರಿನಿಂದ ಹುಟ್ಟವು. ಇನ್ನು ಉದ್ದ ಬೀಜ ಅಂದ್ರ ಬೀಜದಿಂದ ಹುಟ್ಟವು, ಅದಕ್ ಶ್ವೇತಜ ಅಂತನ ಹೇಳ್ತಾರ. ಎವ್ರನಿಂದ ಹುಟ್ಟು ಶ್ವೇತಜ, ಶ್ವೇತಜ ಕೋರಿ ಅವೆಲ್ಲ ಹುಡ್ತಾವ. ಹೌನ್ರಿ. ನಾಲ್ಕು ಶಿವಪಜ್ಜರ ಹೇಳ್ರಿ. ಅದರ ಇಲ್ಲಿ ಪಾಟೀಲ್ರ ಹೇಳ್ರಿ. ಚರಣಾನಂದ ಪೂಳ ಹೇಳ್ರಿಪ್ಪ. 4 ಯಾವ್ಯಾವ ಒಟ್ಟು ತಿಳಿಸ್ರಿ. ಯಾರಿಗಾರು ಗೊತ್ತಿದ್ದವ್ರು ಹೇಳ್ರಿ. ಶಿವಪಜ್ಜವ್ರ ಅವ್ರ ಇಲ್ರಪ್ಪಾಜಿ. ಶಿವಪಜ್ಜರ್ ಇಲ್ಲ, ಪಾಟೀಲ್ರ ಇಲ್ಲ. ಅದಾರ್ರಿ ಶಿವಪಜ್ಜರ್ ಅದಾರ. ಹೌದು, ಸಾಗ್ಲಿ ಗುರುಗಳ. ಹೌದ್ರಿ. ಪಿಂಡಜ, ಶ್ವೇತಜ, ಜಲಜ 4 ಹೌದಲ್ರಿ ಜೀವರಾಶಿಗಳ. ಬೆವ್ರನಿಂದ ಹುಟ್ಟೈತಿ ಅಂದ್ರು ಅಪ್ಪಾಜಿ, ಬೆವ್ರನಿಂದ ಹುಟ್ಟೈತಿ ಅಂದ್ರು ಅದು ನೀರಿಗೆ ಸೇರ್ತತಿ. ನೀರಿನಿಂದ ಇನ್ನ ಬೀಜಗಳಿಂದ ಉತ್ಪತ್ತಿಯಾಗಿದ್ದು, ಇನ್ನ ತತ್ತಿಗಳಿಂದ ಉತ್ಪತ್ತಿಯಾಗಿದ್ದು, ಇನ್ನ ಯೋನಿಗಳ ಮುಖಾಂತರ ಉತ್ಪತ್ತಿಯಾಗಿದ್ದು ಪಿಂಡಜ ಅಂತ ಇವ ಅಪ್ಪಾಜಿ. ಜರಾಯುಜ ಶ್ವೇತಜ ಅಂತ. ಕ್ರಮ ಇದು ಬರೋಬ್ಬರಿ ಐತ್ ನೋಡ್ರಿ. ಇನ್ನೊಮ್ಮೆ ಹೇಳ್ರಿ ಒಂದೊಂದು ಸಾವಕಾಶ. ಅಂಡಜ ಅಪ್ಪಾಜಿ. ಅಂಡಜ ಅಂದ್ರ ತತ್ತಿಯಿಂದ ಹೊರ ಬರ್ತಕ್ಕಂತ ಜೀವಿಗಳಿಗೆ ಅಂಡಜ 1. 2ನೇದ್ದು ಪಿಂಡಜ ಅಂತ ಅಂದ್ರೆ ಇದರಿಂದ ಬರ್ತಕ್ಕಂಥದ್ದು, ಯೋನಿ ಹೊಟ್ಟೆಗಿದ್ದ ಬರು ಬರ್ತಕ್ಕಂಥದ್ದು ಹೊಟ್ಟೆಯಿಂದ. ಜರಾಯುಜ ಅಂದ್ರೆ ಚೀಲದಿಂದ ಬರ್ತಕ್ಕಂಥದ್ದು. ಜರಾಯುಜ ಅಂದ್ರ ಮತ್ತೀಗ ಚೀಲದಿಂದ ಮತ್ತಿದ ಆಗೇತಲ್ಲ. ಹೊಟ್ಟೆಗಿದ್ದ ಬರುದು ಅದ ಜರಾಯುಜ. ಇಲ್ಲ, ಅದು ಪಿಂಡಜ ಬೇರೆ, ಜರಾಯುಜ ಬೇರೆ ಅಪ್ಪಾಜಿ. ಅಪ್ಪ ಸಂಸ್ಕೃತ ಪದ ಬಳಕೆ ಮಾಡ್ಕೊಳ್ಳಿಲ್ದಂಗ ಮೂಲ ಕನ್ನಡ ಭಾಷೆ ಒಳಗ್ ತಗೊಂಡ್ಬಿಡ್ರಿ. ಯೋನಿ ಮುಖಾಂತರ ಜನಿಸವು, ತತ್ತಿಗಳ ಮುಖಾಂತರ ಜನಿಸವು, ಬೀಜಗಳ ಮುಖಾಂತರ ಜನಿಸವು, ನೀರಿನಿಂದ ಜನಿಸೋದು. ಬೆವರಾಗಿರ್ಲಿ ಅಥವಾ ಯಾವ್ದಾಗಿರ್ಲಿ ನೀರಿನ ಅಂಶದ ಜನಿಸದ. ಇಷ್ಟು ಭಾಗ ಮಾಡ್ಕೊಂಡ್ಬಿಡ್ರಿ. ಆ ಪದಗಳು ತಲೆ ಉಳಿಯಲ್ಲ. ಸಂಸ್ಕೃತ ಪದ ಬೆವರಂದ್ರು ನೀರ, ನೀರಂದ್ರು ನೀರ. ಈ ಸರಳ ಭಾಷೆ ಒಳಗಾದ್ರ ಸುಲಭವಾಗಿ ತಲೆ ಉಳಿತಾವ. ಬರಬ್ಬರಿ ಹೇಳ್ರಿ. ಒಟ್ಟು 4 ತರ ಅಲ್ರಿ? ಹ್ಞೂನ್ರಪ್ಪ. ಇನ್ನೊಮ್ಮೆ ಹೇಳ್ರಿ. ಅಂಡಜ, ಪಿಂಡಜ, ಉತ್ಪಜ, ಶ್ವೇತಜ. ಪಿಂಡಜ ಅಂದ್ರ ಯೋನಿಗಳ ಮುಖಾಂತರ ಜನನವಾಗುವುದಕ್ಕ ಪಿಂಡಜ ಅಂತ ಹೇಳ್ತೇವೆ. ತತ್ತಿಗಳ ಮುಖಾಂತರ ಜನನವಾಗೋದಕ್ಕೆ ಅಂಡಜ ಅಂತ ಹೇಳ್ತೇವೆ. ಬೀಜಗಳ ಮುಖಾಂತರ ಜನನ ಆಗೋದಕ್ಕೆ ಅದಕ್ಕೆ ಯಾವುದೇ ನೀರಿನ ಅಂಶದಿಂದ ಉತ್ಪತ್ತಿ ಆಗೋಕ ಇವಕ್ ಜಲಜ ಅಂತವಿ. ಅಂಡಜ, ಪಿಂಡಜ, ಜಲಜ, ಉದ್ಬೀಜ ಅಂತ ಈ ರೀತಿ 4 ವರ್ಗದಾಗಿ ಈ ರೀತಿಯಾಗಿ ಹುಡ್ತಾವ. ಇದ್ರಾಗ ಏನಾರ ಮತ್ ವಿಂಗಡಣೆ ಮಾಡೋರು ಇದು ಹಂಗ ಇದು ಹಿಂಗ ಅಂತ ಏನಾರ ಸಣ್ಣ ಪುಟ್ಟ ಒಳಗಿರ್ಬೋದು. ಆದ್ರ ಪ್ರಮುಖವಾಗಿ ಈ ರೀತಿ 4 ಭಾಗಗಳಾಗ್ತಾವ.
ಇದರಿಂದ ಅನೇಕ ಪ್ರಾಣಿಗಳು, ಅನೇಕ ವ್ಯಕ್ತಿಗಳು ಇವೆಲ್ಲವೂ ಪ್ರಕಟವಾದವು ಅನ್ನೋ ವಿಷಯವನ್ನ ತಿಳಿಸ್ತದ್ರ ಅಪ್ಪಾಜಿ. ಶರಣಾರ್ಥಿ ಅಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪ. ಶರಣಾರ್ಥಿ.